ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಗೌತಮಿ ಗೌಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ನನ್ನ ಯೂಟ್ಯೂಬ್ ಐ ಡಿನ ಶೇರ್ ಮಾಡಿ, ಅವರಿಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ, ನನ್ನ ಚಾನಲ್ನ ಫಾಲೋ ಮಾಡೋದಕ್ಕೆ. ಸೊ ಇವತ್ತಿಂದು ರೆಸಿಪಿ ಬಂದು ಬ್ರೆಡ್ ಆಮ್ಲೆಟ್ ಟೋಸ್ಟ್ ರೆಸಿಪಿ. ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕಂತ ಇಲ್ಲಿ ನಾನು ಲಿಸ್ಟ್ ಹಾಕಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಬ್ರೆಡ್ ಬೇಕು, ಎಗ್ ಬೇಕು. ಇಲ್ಲಿ ನಾನು 7 ಎಗ್ನ ತೊಗೊಂಡಿದ್ದೀನಿ. 4 ಆನಿಯನ್, 3 ಚಿಲ್ಲಿ, ಕೋರಿಯಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು, ಸಾಲ್ಟ್, ಬಟರ್, ಆಯಿಲ್ ಆ್ಯಂಡ್ ಚಿಲ್ಲಿ ಪೌಡರ್. ಇಷ್ಟು ಮೇನ್ ಐಟಮ್ಸ್ಗಳಿದ್ರೆ ನಾವು ಬ್ರೆಡ್ ಆಮ್ಲೆಟ್ ಟೋಸ್ಟನ್ನು ರೆಡಿ ಮಾಡ್ಬೋದು. ಇಲ್ಲಿ ನಾನು ಮೊದಲನೇದಾಗಿ ಒಂದು ಬೌಲ್ ತೊಗೊಂಡು ಏನು ಎಗ್ ತೊಗೊಂಡಿದ್ದೆ ಆ ಎಗ್ಗನ್ನು ಬ್ರೇಕ್ ಮಾಡಿ ಅದರೊಳಗಡೆ ಹಾಕೋತಾ ಇದ್ದೀನಿ. ಇಲ್ಲಿ ನಾನು 7 ಎಗ್ನ ತೊಗೊಂಡಿದ್ದೆ. ಸೊ 7 ಎಗ್ನು ಕೂಡ ಬ್ರೇಕ್ ಮಾಡಿ ಒಡೆದ್ಬಿಟ್ಟು ಅದರೊಳಗಡೆ ಹಾಕೋತಾ ಇದ್ದೀನಿ. ಸೊ ಎಲ್ಲನೂ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು. ಸೊ ನೋಡ್ತಾ ಇದ್ದೀರಾ ನೀವು ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ. ನೆಕ್ಸ್ಟ್ ಇಲ್ಲಿ ನಾನು ಆನಿಯನ್, ಚಿಲ್ಲಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಸೊ ಚಿಲ್ಲಿ 3 ಚಿಲ್ಲೀಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು. ನೆಕ್ಸ್ಟು ಆನಿಯನ್, ಈರುಳ್ಳಿ ಏನು ತೊಗೊಂಡಿದ್ದೆ ಅದನ್ನು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಸೊ ಈ ಥರ ನೀಟಾಗಿ ಅದನ್ನು ಹಾಕಿ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರಲಿ ಅಂತ ಸ್ವಲ್ಪ ಮಸಾಲ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ದೆನ್ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಚಿಲ್ಲಿ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್. ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಂಡ್ರೆ ಓಕೆ. ಮೆಣಸಿನ್ಕಾಯಿ ಬೇಡ ಅನ್ನೋರು ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಇಟ್ಸ್ ಫೈನ್. ಸೊ ನೆಕ್ಸ್ಟ್ ಅದನ್ನು ಕೂಡ ನೀಟಾಗಿ ಸ್ಟಿರ್ ಮಾಡಬೇಕು. ಸ್ಟಿರ್ ಆದಮೇಲೆ ಒಂದು ಕಡೆ ಎತ್ತಿಟ್ಕೊಂಡು ಈ ಕಡೆ ಏನು ಬ್ರೆಡ್ ಬೇಕಲ್ಲ, ಮೇನ್ ಇಂಗ್ರೀಡಿಯೆಂಟ್ ಬ್ರೆಡನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ಇಲ್ಲಿ ನೆಕ್ಸ್ಟ್ ನಾನು ಆಯಿಲ್ನ ತೊಗೊಂಡಿದ್ದೀನಿ. ಇಲ್ಲಿ ಗ್ಯಾಸ್ ಕಚ್ಬಿಟ್ಟು ತವಾ ಇಟ್ಟು ಅದ್ರ ಮೇಲಕ್ಕೆ ಬಟರ್ ಹಾಕಿ ನಾವೀಗ ಬ್ರೆಡ್ನ ಫ್ರೈ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಬ್ರೆಡ್ನ ಇಟ್ಟು 2 ಬ್ರೆಡ್ನ ಇಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಎರಡೂ ಕಡೆನೂ ಬಟರ್ ಆ್ಯಡ್ ಮಾಡಿ ಸ್ವಲ್ಪ ಆಯಿಲ್ನ ಹಾಕಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಬೇಕು, ಇಲ್ಲ ಅಂತ ಅಂದರೆ ಬ್ರೆಡ್ ಬೇಗನೆ ಸೀದೋಗ್ಬಿಡುತ್ತೆ. ಸೊ ಒಂದು ನಾರ್ಮಲ್ ಲೆವೆಲ್ಗೆ ಫ್ರೈ ಮಾಡಿಕೊಂಡ್ರೆ ಫೈನ್. ಸೊ ಈಗ ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ಅಗೇನ್ ಈಗ ಆಯಿಲ್ ಆ್ಯಡ್ ಮಾಡಿ ಏನು ಆಮ್ಲೆಟ್ಗೆ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಹಾಕೋಣ. ಸೊ ಈಗ ನಮ್ಮ ಬ್ರೆಡ್ ಸೈಜ್ ನೋಡಿಕೊಂಡು ನಾವು ಆಮ್ಲೆಟ್ನ ಹಾಕಬೇಕಾಗತ್ತೆ. ಸೊ ನಾರ್ಮಲಿ ಒಂದು ಸ್ಮಾಲ್ ಶೇಪ್ಗೆ ಇಲ್ಲಿ ಹಾಕಿದ್ದೀನಿ ನಾನು. ಈಗ ಆಮ್ಲೆಟ್ನ ಎರಡೂ ಕಡೆ ಬೇಯಿಸ್ಕೊಂಡು ಸ್ಯಾಂಡ್ವಿಚ್ ಥರ ಬ್ರೆಡ್ ಪೀಸಸ್ನ ಮೇಲೊಂದು ಕೆಳಗಡೆ ಒಂದು ಹಾಕಿ ಮಾಡಿದ್ರೆ ಆಮ್ಲೆಟ್ ಬ್ರೆಡ್ ಟೋಸ್ಟ್ ರೆಡಿ ಆಗುತ್ತೆ. ಸೊ ನೋಡ್ತಾ ಇದ್ದೀರಾ, ಅದೇ ಥರ ನಾನು ಮಾಡ್ಕೊಂಡಿದ್ದೀನಿ ಒಂದು 3-4. ಸೊ ಅದನ್ನೇ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನೀವು ಮಾಡಿಕೊಡಿ, ಹೇಗಿತ್ತು ಅಂತ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬೇಕು. ಸೊ ನೋಡ್ತಾ ಇದ್ದೀರಾ ನೀವು ಎಷ್ಟು ಈಸಿ ಆ್ಯಂಡ್ ಸಿಂಪಲ್ಲಾಗಿ ಮಾಡ್ಬೋದು ಬ್ರೆಡ್ ಆಮ್ಲೆಟ್ ಟೋಸ್ಟ್ನ ಅಂತ ಹೇಳ್ಬಿಟ್ಟು. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನನ್ನ ಕಡೆಯಿಂದ ಒಂದು ಫಾಲ್ಟ್ ಏನಂದರೆ, ಸೊ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದು ತುಂಬ ಡಿಲೇ ಆಗ್ತಾಯಿದೆ. ಬಿಕಾಸ್ ನಾನು ಬ್ಯಾಂಗ್ಳೂರಲ್ಲಿ PGಯಲ್ಲಿರೋದು. ಸೊ ನನಗೆ ಕುಕ್ ಮಾಡೋಕ್ಕಾಗಲ್ಲ ಇಲ್ಲಿ. ನಾನು ಊರಿಗೆ ಯಾವಾಗ ಹೋಗ್ತೀನಿ ಆವಾಗ ಮಾತ್ರ ಕುಕ್ ಮಾಡೋಕ್ಕಾಗತ್ತೆ. ಸೊ ಆ ಟೈಮಲ್ಲಿ ನಾನು ಒಂದೊಂದು ರೆಸಿಪಿಗಳನ್ನ ವೀಡಿಯೋಸ್ ಮಾಡ್ಕೊಂಬಂದು ಇಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗುತ್ತೆ. ಸಾರಿ ಫಾರ್ ದಟ್. ಸೊ ನಿಮಗೆ ನೆಕ್ಸ್ಟ್ ಯಾವ್ಯಾವ ಥರ ಅಡುಗೆ ಮಾಡಬೇಕು ಅಥವಾ ಯಾವ ಥರ ಕಂಟೆಂಟ್ ಕೊಟ್ಟರೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೇನೆ. ನೋಡ್ತಾ ಇದ್ದೀರಾ ನೀವು ಇಲ್ಲಿ ಆಲ್ರೆಡಿ ಎಲ್ಲ ರೆಡಿಯಾಗಿದೆ. ನಾನು ಈ ಥರ ಅರೇಂಜ್ ಮಾಡಿದ್ದೀನಿ. ಸೊ ನೋಡ್ತಾ ಇದ್ದೀರಾ ನೀವು,
ಬಿಸಿ ಬಿಸಿ ತಿಂದರೆ ಅದ್ರ ಟೇಸ್ಟ್ ಎಕ್ಸ್ಟ್ರಾಡಿನರಿ, ನೆಕ್ಸ್ಟ್ ಲೆವೆಲ್. ಸೊ ನೀವು ಮಾಡ್ಕೊಳ್ಳಿ, ತಿನ್ನಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.